ಪಾಪ ಆ ಪೇಷಂಟ್ ಯಾರೋ ಒಂದ್ಸಲ ನೋಡ್ಬೇಕು. ಸಿಸ್ಟರ್, ಬೆಡ್ ಮೇಲೆ ಪೇಷಂಟ್ ಇಲ್ವಲ್ಲ? ಜಸ್ಟ್ ಈಗಲೇ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋದ್ರು ಮೇಡಮ್. ಅಯ್ಯೋ, ಸ್ವಲ್ಪ ಮೊದಲೇ ಬಂದಿದ್ರೆ ಚೆನ್ನಾಗಿರ್ತಿತ್ತು, ನೋಡ್ಬೋದಾಗಿತ್ತು. Sorry sister, sorry. ಫೋನ್ ಮಾಡಿದ್ಯಪ್ಪ? ಶ್ಯಾಮ ಮನೆಗ್ ಬಂದ್ಲಂತ? ಇಲ್ಲ ಮಮ್ಮಿ, ಇನ್ನೂ ಬಂದಿಲ್ವಂತೆ. ಯಾಕಂತೆ? ದೇವಸ್ಥಾನದಲ್ಲಿ ಅಷ್ಟು ಲೇಟ್ ಆಗಿದೆ. ನನಗೂ ಅದೇ ಅರ್ಥ ಆಗ್ತಿಲ್ಲ ಮಮ್ಮಿ, ಯಾಕೆ ಇಷ್ಟೊಂದು ಲೇಟ್ ಆಗಿರ್ಬೋದು. ಮಮ್ಮಿ, ಬ್ಲಡ್ ಕೊಟ್ಟಿದ್ದಾಯ್ತು ಅಲ್ವಾ? ನಾವಿನ್ ಹೋಗೋಣ ಬಾ. ಆಯ್ತಪ್ಪ. ಬನ್ನಿ. ಮಮ್ಮಿ, ಏನ್ ಮಮ್ಮಿ, ಏನಾಯ್ತು? ಏನಿಲ್ಲಪ್ಪ, ಸ್ವಲ್ಪ ತಲೆ ತಿರುಗ್ದಾಗ ಅನ್ನಿಸ್ತಾ ಇದೆ ನನ್ಗೆ. ಬ್ಲಡ್ ಡೊನೇಟ್ ಮಾಡಿದ್ಮೇಲೆ ಸ್ವಲ್ಪ ಹಾಗೆ ಇರುತ್ತೆ ಮಮ್ಮಿ, ಸ್ವಲ್ಪ ಹೊತ್ತು ಆದ್ಮೇಲೆ ಹೋಗೋಣಂತೆ. ನೀವ್ ರೆಸ್ಟ್ ಮಾಡಿ. ಜ್ಯೂಸ್ ಕುಡಿದ್ರು ಕೂಡ ತುಂಬಾ ಸುಸ್ತಾಗ್ತಿದೆ. ಯಾಕೆ ಹೀಗೆ? ಕೆಲವರಿಗೆ ಹಾಗೆ ಆಗತ್ತೆ ಮಮ್ಮಿ. ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಮಲಗಿ. ಸಿಸ್ಟರ್, BP ನಾರ್ಮಲ್ ಆಗೇ ಇದೆ ಸರ್. ಬ್ಲಡ್ ಕೊಟ್ಟಿರೋದ್ರಿಂದ ಸ್ವಲ್ಪ ಸುಸ್ತಾಗಿದ್ದಾರೆ ಅಷ್ಟೇ. ಸ್ವಲ್ಪ ಹೊತ್ತಲ್ಲಿ ಸರಿ ಹೋಗ್ತಾರೆ. ಓಕೆ ಸಿಸ್ಟರ್, ಥ್ಯಾಂಕ್ ಯು. ಮೇಡಮ್. ಏನ್ ಸಿಸ್ಟರ್? ಪೇಷಂಟ್ಗೆ ಸಂಬಂಧಪಟ್ಟಿರೋ ಒಡವೆಗಳಿದು, ತಗೊಳ್ಳಿ. ನನಗೆ ಯಾಕಿದು? ಅವ್ರು ಯಾರು ಅಂತ ನನಗೆ ಗೊತ್ತಿಲ್ವಲ್ಲ. ಅದನ್ನ ತಗೊಂಡು ಹೋಗಿ ರಿಸೆಪ್ಷನಿಗೆ ಕೊಡಿ. ಅವರಿಗೆ ಪ್ರೆಗ್ನೆ ಬಂದ್ಮೇಲೆ ಅವ್ರಿಗೆ ಕೊಡಕ್ಕೆ ಹೇಳಿ. ಓಕೆ ಮೇಡಮ್. ಮಮ್ಮಿ, ಈಗ ಹೇಗಿದ್ದೀರಿ ಮಮ್ಮಿ? ಚೆನ್ನಾಗಿದ್ದೀನಪ್ಪ. ಹೊರಡೋಣ ಬನ್ನಿ.
ಬನ್ನಿ ಮಮ್ಮಿ. ಏನಾಯ್ತಪ್ಪ? ಏನಿಲ್ಲ ಮಮ್ಮಿ, ಸಡನ್ ಆಗಿ ಏನೋ ಗೊತ್ತಾಗ್ದಿರೋ ಫೀಲಿಂಗ್. ಮಮ್ಮಿ, ಇದು ಶ್ಯಾಮಂದು ತಾನೆ? ಹೌದು ಕಂದ, ಶ್ಯಾಮ ಲಾಕೆಟ್ ಇಲ್ಲಿ ಹೇಗ್ ಬಂತು? ಅದೇ ನನಗೂ ಅರ್ಥ ಆಗ್ತಿಲ್ಲ ಮಮ್ಮಿ. ನಿಂತ್ಕೊಳ್ಳಿ. ಶ್ಯಾಮ, 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 ಏನಾಯ್ತು? ಮಮ್ಮಿ, ಶ್ಯಾಮ, ಶ್ಯಾಮ ಮಮ್ಮಿ. ಹೌದಪ್ಪ, ಶ್ಯಾಮ, 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 ಏನಾಯ್ತು? ಶ್ಯಾಮ, ಕಣ್ಬಿಡು. ಶ್ಯಾಮ, ಶ್ಯಾಮ, ಅಮ್ಮ, ಶ್ಯಾಮ. ಈ ಹುಡುಗಿ ನನ್ ಸೊಸೆ ಶ್ಯಾಮ. ಶ್ಯಾಮ, ಶ್ಯಾಮ, ನಿಮ್ ಸೊಸೆನಾ? ಹೌದು ರೀ, ನನ್ನ ಹೆಂಡತಿ. ಅಮ್ಮ, ಶ್ಯಾಮ. ಶ್ಯಾಮ, ಡಾಕ್ಟರ್, ಶಿ ಇಸ್ ಮೈ ವೈಫ್. ಹೇಗಿದ್ದಾಳೆ ಅವಳು? ಔಟ್ ಆಫ್ ಡೇಂಜರ್ ತಾನೆ? ಪ್ರಾಬ್ಲಮ್ ಏನಿಲ್ಲ ಅಲ್ವಾ? ಯಾವ ರೀತಿ ತೊಂದರೆ ಇಲ್ಲ ತಾನೆ? ಅಂದ್ರೆ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಅವರಿಗೆ ಪ್ರಜ್ಞೆ ಬರೋವರೆಗೂ ಕಂಡೀಷನ್ ಹೇಳೋಕ್ಕಾಗಲ್ಲ. ನನಗೆ ಗೊತ್ತಿದ್ದ ಹಾಗೆ ಇವ್ರಿಗೆ ಪ್ರಜ್ಞೆ ಬರೋಕ್ಕೆ ಇನ್ನೂ 2-3 ಗಂಟೆ ಬೇಕು. ಈ 2-3 ಗಂಟೆ ಆಗೋವರೆಗೂ ನಾ ಏನೂ ಹೇಳೋಕ್ಕಾಗಲ್ಲ. ಸಿಸ್ಟರ್,
ಪೇಷಂಟ್ನ ICU ಕರ್ಕೊಂಡೋಗಿ. ಸರಿ ಡಾಕ್ಟರ್. ಶ್ಯಾಮ, ಶ್ಯಾಮ, ಶ್ಯಾಮ ಶ್ಯಾಮ ಶ್ಯಾಮ, ಶ್ಯಾಮ ಶ್ಯಾಮ ಕಂದ ಅಖಿಲ್. ಮಮ್ಮಿ ಸಮಾಧಾನ ಮಾಡ್ಕೊಳ್ಳಿ, ಶ್ಯಾಮಂಗೇನು ಆಗಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟರ್ ಹೇಳಿದ್ರಲ್ಲ, ಇನ್ 2-3 ಅವರ್ಸ್ ಅಲ್ಲಿ ಪ್ರಜ್ಞೆ ಬರುತ್ತೆ ಅಂತ. ಹೆದರ್ಕೋಬೇಡಿ, ನಿಮ್ ಸೊಸೆಗೆ ಏನಾಗಲ್ಲ. ಒಂದ್ ರೀತಿಲಿ ನೀವು ತುಂಬಾ ಅದೃಷ್ಟವಂತರು. ನಿಮ್ದು ನಿಮ್ ಸೊಸೆದು ಒಂದೇ ಬ್ಲಡ್ ಗ್ರೂಪ್ ಆಗಿರೋದು ನಿಜವಾಗ್ಲೂ ನಿಮ್ಮ ಅದೃಷ್ಟ. ಇಲ್ಲ ಅಂದಿದ್ರೆ ರೇರಾಗಿ ಸಿಗೋ ಬ್ಲಡ್ಡು ಸಮಯಕ್ಕೆ ಸಿಗ್ಲಿಲ್ಲ ಅಂದಿದ್ರೆ ಆಪರೇಷನ್ ನಡೀತಾ ಇರ್ಲಿಲ್ಲ, ನಿಮ್ ಸೊಸೆ ನಿಮಗ್ ಸಿಗ್ತಾ ಇರ್ಲಿಲ್ಲ. ಆ ರೀತಿಲಿ ನೀವು ತುಂಬಾ ಅದೃಷ್ಟವಂತರಲ್ವಾ? ನೋಡಿದ್ರ ಭಗವಂತನ್ ಲೀಲೆ. ನಿಮ್ ಸೊಸೆ ಅಂತ ಗೊತ್ತಿಲ್ದೇನೆ ಅಪಾಯದಲ್ಲಿರೋರ್ಗೆ ಸಹಾಯ ಮಾಡಬೇಕು ಅನ್ನೋ ಒಳ್ಳೆ ಮನಸ್ಸಿಂದ ನೀವು ಹಾಸ್ಪಿಟಲಿಗೆ ಬಂದು ಬ್ಲಡ್ ಕೊಟ್ರಿ. ನಿಮ್ ಒಳ್ಳೆತನನೇ ನಿಮ್ ಸೊಸೆಗೆ ಶ್ರೀರಾಮ ರಕ್ಷೆ ಆಗ್ತಿದೆ. ಇನ್ ಸ್ವಲ್ಪ ಹೊತ್ತಲ್ಲಿ ನಿಮ್ ಸೊಸೆಗೆ ಪ್ರಜ್ಞೆ ಬರುತ್ತೆ. ನೀವೇನು ಚಿಂತೆ ಮಾಡಬೇಡಿ. ಕಂದ ಅಖಿಲ್, ಈ ಆಕ್ಸಿಡೆಂಟ್ ಆಗಿ ಶ್ಯಾಮ ರೋಡ್ ಪಕ್ಕದಲ್ಲಿ ಬಿದ್ದಿದ್ದಾಗ ಇವರೇ ಅಂತ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದು. ಥ್ಯಾಂಕ್ ಯು ಮೇಡಮ್, ತುಂಬಾ ತುಂಬಾ ಥ್ಯಾಂಕ್ಸ್. ನಿಮ್ಮ ಋಣ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಯಾಕೆ ಸರ್ ಹೀಗಂತೀರ? ಒಬ್ಬ ಮನುಷ್ಯ ಆಗಿ ನಾನ್ ಮಾಡ್ಬೇಕಾಗಿದ್ದನ್ನ ಮಾಡ್ದೆ ಅಷ್ಟೇ. ಎಕ್ಸ್ಕ್ಯೂಸ್ ಮೀ. ಹಲೋ ಅಮ್ಮ, ಬರ್ತಿದ್ದೀನಮ್ಮ. ಓಕೆ, ಬಾಯ್. ಸಾರಿ ಸರ್, ಇಫ್ ಯು ಡೋಂಟ್ ಮೈಂಡ್. ನನ್ನ ಮಗಳು ಖುಷಿ ನನಗೋಸ್ಕರ ಮನೇಲಿ ಕಾಯ್ತಾ ಇದ್ದಾಳೆ. ಚಿಕ್ಕ ಹುಡುಗಿ ಅಲ್ವಾ, ನಾನು ಹೋಗೋ ತನಕ ನಿದ್ದೆ ಮಾಡಲ್ಲ. ಈಗ ಆಲ್ರೆಡಿ ಲೇಟ್ ಆಗಿದೆ, ನಾನೇನು ಹೊರಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಮೇಡಮ್. ಬರ್ತೀನಿ. ಓಕೆ. ಏನ್ರಪ್ಪ, ಶ್ಯಾಮ ಕಾಣಿಸ್ಲ? ಇಲ್ಲ ಡ್ಯಾಡಿ. ನನ್ ಮನ್ಸ್ಗೆ ಯಾಕೋ ಏನೋ ಕೇಡು ಅನ್ಸ್ತಿದೆ. ಡ್ಯಾಡಿ, ಯಾವುದಕ್ಕೂ ಒಳ್ಳೇದು ಪೊಲೀಸ್ ಕಂಪ್ಲೇಂಟ್ ಕೊಡೋಣವಾ? ಅದೇ ಕರೆಕ್ಟ್ ಅನ್ಸುತ್ತೆ ಡ್ಯಾಡಿ. ಲೇಟ್ ಮಾಡೋದು ಒಳ್ಳೇದಲ್ಲ. ಓಕೆ, ನಡೀರಿ ಪೊಲೀಸ್ ಸ್ಟೇಷನ್ಗೆ. ಏಯ್ ಡ್ಯಾಡಿ, ಅಖಿಲ್ ಫೋನ್ ಮಾಡ್ತಿದ್ದಾನೆ. ಥ್ಯಾಂಕ್ ಗಾಡ್, ಡ್ಯಾಡಿ ಫೋನ್ ರಿಂಗ್ ಆಗ್ತಿದೆ. ನೋಡಿ, ಶ್ಯಾಮ ಕಾಣಿಸ್ತಿಲ್ಲ ಅನ್ನೋ ವಿಷಯ ಇನ್ನು ಅಖಿಲ್ ಹತ್ರ ಬಚ್ಚಿಡೋದು ಬೇಡ ಕಣ್ರಪ್ಪ. ನಿಜ ಹೇಳ್ಬಿಡೋಣ. ಕರೆಕ್ಟೇ ಡ್ಯಾಡಿ, ಹೇಳ್ಬಿಡಿ. ಹಲೋ ಅಖಿಲ್. ಹಲೋ ಡ್ಯಾಡಿ, ಶ್ಯಾಮ ವಿಷಯ ಹೇಳೋಕೆ ನಿಮಗೆ ಫೋನ್ ಮಾಡಿದ್ದು ಡ್ಯಾಡಿ. ಶ್ಯಾಮಂಗೆ ಆಕ್ಸಿಡೆಂಟ್ ಆಗಿದೆ. ಶ್ಯಾಮನ್ಗೆ ಆಕ್ಸಿಡೆಂಟಾ? ಹೌದು ಡ್ಯಾಡಿ. ಬ್ಲಡ್ ಡೋನರ್ಗೋಸ್ಕರ ಫೋನ್ ಮಾಡಿದ್ರು. ನಂದು ಕೂಡ AB ನೆಗೆಟಿವ್ ಬ್ಲಡ್ ಗ್ರೂಪೇ ಅಲ್ವಾ ವೈದೇಹಿ? ಬ್ಲಡ್ ನಾನ್ ಕೊಡ್ತೀನಿ.
ಮಮ್ಮಿ ಇದು ಶ್ಯಾಮಂದು ತಾನೆ? ಹೌದು ಕಂದ, ಶ್ಯಾಮ ಲಾಕೆಟ್ ಇಲ್ಲಿ ಹೇಗ್ ಬಂತು? ಶ್ಯಾಮ ಏನಾಯ್ತು? ಇದು ನಡೆದಿದ್ದು. ನೀನೇನ್ ಟೆನ್ಷನ್ ಮಾಡ್ಕೋಬೇಡ ಮಗನೆ, ಶ್ಯಾಮನ್ಗೆ ಏನೂ ಆಗಲ್ಲ. ನೀನ್ ಹಾಸ್ಪಿಟ್ಲಲ್ಲೇ ಇದ್ದು ಶ್ಯಾಮನ ಹುಷಾರಾಗಿ ನೋಡ್ಕೋತಾ ಇರು. 10 ನಿಮಿಷದಲ್ಲಿ ನಾವು ಅಲ್ಲಿ ಬಂದ್ಬಿಡ್ತೀವಪ್ಪ. ಸರಿ ಡ್ಯಾಡಿ. ಹಾ ನಡೀರಿ. ಅಳಬೇಡಿ ಅತ್ತೆ. ಏನ್ ಐಶ್ವರ್ಯ? ನನಗೊಂದು ಚಿಕ್ಕ ಡೌಟ್ ಬರ್ತಿದೆ. ಏನು? ಶ್ಯಾಮಂಗೆ ಆಕ್ಸಿಡೆಂಟ್ ಆಗೋಕ್ಕೂ ಮೊದಲು ಏನೋ ನಡೆದಿದೆ ಅನ್ನಿಸ್ತಿದೆ. ಏನಾಗಿದೆ ಅನ್ಸ್ತಿದೆ? ಅದೇ ಅರ್ಥ ಆಗ್ತಾ ಇಲ್ಲ. ಒಟ್ನಲ್ಲಿ ಏನೋ ನಡೆದಿದೆ. ವಂಶವೃಕ್ಷ ಪೂಜೆ ಆದಾಗಿಂದ ಮಾವನ್ ನಡವಳಿಕೆ ತುಂಬಾನೇ ಬದಲಾಗಿದೆ. ಯಾಕೋ ಶ್ಯಾಮನ್ ವಿಷಯದಲ್ಲಿ ಮಾವ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಶ್ಯಾಮ ಕೂಡ ಮಾವನ್ನ ನೋಡಿದ ತಕ್ಷಣ ಹೆದರ್ತಿದ್ಲು, ಟೆನ್ಷನ್ ಅಲ್ಲಿದ್ಲು. ಶ್ಯಾಮನ್ ವಿಷಯದಲ್ಲಿ ಅಷ್ಟು ಕೋಪ ಮಾಡ್ಕೊಂಡಿದ್ ಮಾವಾನು ದೇವಸ್ಥಾನಕ್ಕೆ ಹೋಗಿರೋ ಶ್ಯಾಮ ಬರೋದು ಲೇಟ್ ಆಯ್ತು ಅಂದ ತಕ್ಷಣ ಟೆನ್ಷನ್ ಮಾಡ್ಕೊಂಡು ಶ್ಯಾಮನ್ ಹುಡ್ಕೊಂಡು ಅವರೇ ಹೋದ್ರು. ಅವರು ದೇವಸ್ಥಾನಕ್ಕೆ ಹೋದಾಗ ಶ್ಯಾಮ ಅಲ್ಲಿ ಇರ್ಲಿಲ್ಲ ಅಂದ್ರು. ದೇವಸ್ಥಾನಕ್ಕೆ ಹೋಗಿದ್ ಶ್ಯಾಮ ದೇವಸ್ಥಾನದಲ್ಲಿ ಇಲ್ಲ ಅಂದ್ರೆ ಏನರ್ಥ? ಇಷ್ಟಕ್ಕೂ ನಿನ್ನ ಅನುಮಾನ ಏನು? ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳು. ಹೇಳಿದ್ನಲ್ಲ, ಮಾವ ಯಾವ ವಿಷಯಕ್ಕೋ ಶ್ಯಾಮನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ. ಆ ವಿಷಯದ ಬಗ್ಗೆ ಶ್ಯಾಮಂಗೂ ಮಾವಂಗೂ ಮಧ್ಯ ಅಲ್ಲಿ ಏನಾದ್ರೂ ಡಿಸ್ಕಷನ್ ನಡೆದಿರ್ಬೋದಾ ಅನ್ನಿಸ್ತಾ ಇದೆ. ಆ ಡಿಸ್ಕಷನ್ ನಡೆದಿರೋ ಮೂಡಲ್ಲಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಯಾವುದೋ ಲೋಕದಲ್ಲಿ ಬರ್ತಿದ್ದ ಶ್ಯಾಮಂಗೆ ಆಕ್ಸಿಡೆಂಟ್ ಆಗಿದ್ಯೇನೋ ಅಂತ ಅನ್ನಿಸ್ತಿದೆ. ಒಂದ್ ವೇಳೆ ವಂಶವೃಕ್ಷ ಪೂಜೆ ದಿನ ಶ್ಯಾಮ ಹಾಡೋದನ್ನ ಡ್ಯಾಡಿ ನೋಡ್ಬಿಟ್ರಾ? ಆ ನಿಜ ಗೊತ್ತಾಗಿ ಶ್ಯಾಮನ ಮೇಲೆ ಡ್ಯಾಡಿ ಕೋಪ ಬಂದಿರ್ಬೋದಾ? ಹಾಗಿದ್ದಿದ್ರೆ ಈ ವಿಷಯನ ಡ್ಯಾಡಿ ಮನೇಲಿ ಹೇಳಿರ್ತಿದ್ರು. ಏನ್ ನಡೆದಿರುತ್ತೆ? ಸುಮ್ನಿರು ವಸಂತ, ಸಮಾಧಾನ ಮಾಡ್ಕೊ. ಶ್ಯಾಮಗ್ ಏನು ಆಗಲ್ಲ, ಅಳ್ಬೇಡ. ನಿಜವಾಗ್ಲೂ ಶ್ಯಾಮಗೇನೂ ಆಗೋದಿಲ್ಲ ಅಲ್ವಾ? ಶ್ಯಾಮ ವಾಪಸ್ ಮನೆಗೆ ಬರ್ತಾಳಲ್ವಾ? ಬರ್ತಾಳೆ, ನಗ್ತಾ ವಾಪಸ್ ಬರ್ತಾಳೆ. ಒಂದ್ ರೀತಿಲಿ ನಿನ್ ಸೊಸೆನ ನೀನೇ ಕಾಪಾಡ್ದಂಗಾಯ್ತು ವಸಂತ. ಸಮಯಕ್ಕೆ ಸರಿಯಾಗಿ ಬಂದು ನೀನ್ ಬ್ಲಡ್ ಕೊಡದೆ ಹೋಗಿದ್ರೆ ಪರಿಸ್ಥಿತಿ ಇನ್ನೇನಾಗ್ತಿತ್ತು ಏನೋ. ಹಿಂದೆ ಎಲ್ಲ ಶ್ಯಾಮ ವಿಷಯದಲ್ಲಿ ನಾನ್ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಿ ಆ ಕೃಷ್ಣನೇ ನನ್ನಿಂದ ಶ್ಯಾಮಂಗೆ ಬ್ಲಡ್ ಕೊಡ್ಸಿರ್ತಾನೆ ರೀ. ಆ ಕೃಷ್ಣನ್ ದಯೆಯಿಂದ ಶ್ಯಾಮನ್ಗೆ ಬೇಗ ಪ್ರಜ್ಞೆ ಬಂದ್ರೆ ಅಷ್ಟೇ ಸಾಕು. ಗಾಬರಿ ಆಗ್ಬೇಡಿ ಅತ್ತೆ, ಅವಳು ಸರಿ ಆಗ್ತಾಳೆ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಸಮಾಧಾನ ಮಾಡ್ಕೊಡು. ಆಪರೇಷನ್ ಆಗ್ತಿದೆಯಲ್ವಾ, ಶ್ಯಾಮಗೆ ಏನಾಗಲ್ಲ. ನೊಂದ್ಕೋಬೇಡ.
ಸುಮ್ಮನಿರು ವಸಂತ. ಸಮಾಧಾನ ಮಾಡ್ಕೋ ವಸಂತ. ಏನು ಆಗಲ್ಲ, ಶ್ಯಾಮನ್ಗೆ ಏನು ಆಗಲ್ಲ, ಅಳ್ಬೇಡ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮ